ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಸಂಚಾಲಕರಾದಂಥ ಶೇಖರ್ ಲಾಯಲ ಅವರು ಈಗ ಬೆಳ್ತಂಗಡಿ ಠಾಣೆಗೆ ಒಂದು ದೂರನ್ನ ಕೊಟ್ಟು ಬಂದಿದ್ದಾರೆ. ಅದ್ರ ಬಗ್ಗೆ ಏನು ಕೇಳೋಣ. ಈಗ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಏನು ದೂರು ಕೊಟ್ಟಿದ್ದಾರೆ? ನಾನು ಇವತ್ತು ದೂರು ಕೊಡಲಿಕ್ಕೆ ಬಂದಿರುವಂಥದ್ದು ವಸಂತ್ ಗಿಳಿಯಾರ್ ಅನ್ನುವ ವ್ಯಕ್ತಿ ಮೇಲೆ ಇತ್ತೀಚೆಗೆ ನಾನು 9ನೇ ತಾರೀಕು ಕಂಪ್ಲೇಂಟ್ ಮಾಡಿದ್ದೆ. ಆ 9ನೇ ತಾರೀಕಿನ ಕಂಪ್ಲೇಂಟ್ ಏನಂತ ಹೇಳಿದರೆ, ಧರ್ಮಸ್ಥಳದ ದೇವಸ್ಥಾನದ ಒಂದು ಫೋಟೋವನ್ನು ಉಪಯೋಗ ಮಾಡಿಕೊಂಡು ಮತ್ತು ಬೆಳ್ತಂಗಡಿ ತಾಲೂಕಿನ ನಕ್ಷೆಯನ್ನು ದುರುಪಯೋಗ ಪಡಿಸಿಕೊಂಡು ಅದರಲ್ಲಿ ಆ ದೇವಸ್ಥಾನದ ಸುತ್ತಮುತ್ತ ಕೇವಲ ಮಸೀದಿಗಳು ಇರುವ ರೀತಿಯಲ್ಲಿ ಚಿತ್ರೀಕರಿಸಿ ಇಲ್ಲಿ ಜಿಹಾದಿಗಳು ಧರ್ಮಸ್ಥಳ ದೇವಸ್ಥಾನವನ್ನು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಒಂದು ಸುಳ್ಳು ವಿಚಾರವನ್ನು ಫೇಸ್ಬುಕ್ನಲ್ಲಿ ಬಿತ್ತರ ಮಾಡಿದರು. ಆ ಮೂಲಕ ಸಮಾಜದಲ್ಲಿ ಒಂದು ಧರ್ಮಗಳ ಮಧ್ಯೆ ದ್ವೇಷ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ಬಗ್ಗೆ ಒಂದು FIR ಆಗಿದೆ. ಮತ್ತೆ ಈಗ ಧರ್ಮ ಸಂರಕ್ಷಣೆ ಹೆಸರಿನಲ್ಲಿ ಮತ್ತೆ ಬೇರೆ ಧರ್ಮಗಳನ್ನು ಹಿಂದೂ ಧರ್ಮದ ವಿರುದ್ಧ ಎತ್ತುಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಧರ್ಮ ಸಂರಕ್ಷಣೆ ಹೆಸರಿನಲ್ಲಿ ವಸಂತ್ ಗಿಳಿಯಾರ್ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೆದಂಥ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಮಾತನಾಡುತ್ತಾ ವಸಂತ್ ಗಿಳಿಯಾರ್ ಅವರು ಬೆಳ್ತಂಗಡಿ ತಾಲೂಕಿನಲ್ಲಿ ಕ್ರೈಸ್ತ ಮಿಷನರಿಗಳು ಇವತ್ತು ಹಿಂದೂಗಳ ಮನೆಯ ತುಳಸಿ ಕಟ್ಟೆಯನ್ನು ಒಡೆದು ಹಾಕಿದ್ರು. ಆ ಬಳಿಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಪ್ರತಿ ಹಳ್ಳಿಗೆ ಹೋದ ನಂತರ ಮತ್ತೆ ಆ ಶಿಲುಬೆಯನ್ನು ತೆಗೆದು ಬಿಸಾಡಿ ಅಲ್ಲಿ ತುಳಸಿ ಕಟ್ಟೆಯನ್ನು ಸ್ಥಾಪನೆ ಮಾಡುವಂಥ ಕೆಲಸ ಆಗಿದೆ ಅಂತಕ್ಕಂಥ ಒಂದು ತೀರಾ ಸುಳ್ಳನ್ನು ಬಿತ್ತರ ಮಾಡಿದ್ದಾರೆ. ಆ ಮೂಲಕ ತಾಲೂಕಿನಲ್ಲಿ ಇವತ್ತು ಅತ್ಯಂತ ಬಾಂಧವ್ಯದಿಂದ ಇರತಕ್ಕಂಥ ಹಿಂದೂಗಳು ಮತ್ತು ಕ್ರೈಸ್ತರ ನಡುವೆ ಒಂದು ದ್ವೇಷದ ಭಾವನೆಯನ್ನು ಬಿತ್ತಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಬಗ್ಗೆ ಮತ್ತೊಂದು ಅಂದರೆ ಇವತ್ತು ಹಲವಾರು ಪ್ರಕರಣಗಳಲ್ಲಿ ರಾಜ್ಯ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಒಂದು ಅಪರಾಧವನ್ನು ಮತ್ತೊಮ್ಮೆ ಮಾಡಬಾರ್ದು ಅಂತ. ಆದರೆ ನಿರಂತರವಾಗಿ ಇವತ್ತು ಧರ್ಮದ್ವೇಷದ ಮೂಲಕ ಸಂಘರ್ಷವನ್ನು ಹುಟ್ಟಾಕಲಿಕ್ಕೆ ವಸಂತ್ ಗಿಳಿಯಾರ್ ಅವರು ಪ್ರಯತ್ನ ಪಟ್ಟಿದ್ದಾರೆ. ಇದು ಅವರ ಮೇಲೆ 2ನೇ ಪ್ರಕರಣ. ಒಂದು ತಿಂಗಳಲ್ಲಿ 2ನೇ ಪ್ರಕರಣ ಆಗಿದೆ. ಆದ್ದರಿಂದ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ತಕ್ಷಣ ಅವರನ್ನು ಬಂಧನ ಮಾಡಬೇಕು ಅನ್ನುವ ವಿಚಾರಕ್ಕಾಗಿ ನಾನು ಇವತ್ತು ಒಂದು ದೂರನ್ನು ದಾಖಲೆ ಮಾಡಿದ್ದೇನೆ. ದೂರು ಸ್ವೀಕಾರ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಒಂದು ಪ್ರಕರಣದ ಬಗ್ಗೆ ಒಂದು ಎನ್ಕ್ವೈರಿ ನಡೀತಾ ಇದೆ. ಆ ವಿಚಾರಣೆ ತಕ್ಷಣ ಈ ಒಂದು ನಾನು ಕೊಟ್ಟ ದೂರಿಗೆ FIR ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೊ ಇದು ಶೇಖರ್ ಲಾಯಲ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಬೆಳ್ತಂಗಡಿ.